ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ರೆಸಿಪಿ ವಿಡಿಯೋ ಯಾವುದು ಅಂತಂದರೆ ಹಿಟ್ಟು ರುಬ್ಬಿದ ತಕ್ಷಣ ಮಾಡ್ಕೊಳ್ಳೋ ಅಂಥ ಒಂದು ದೋಸೆ, ಆರೋಗ್ಯಕರ ಬೇಳೆಗಳ ದೋಸೆ ಯಾವ ರೀತಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಅಳತೆಗೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದು ನಾನು ನೈಟ್ ನೆನೆ ಇಡ್ತಾ ಇರೋದು. ಬೆಳಗ್ಗೆನೇ ಹಿಟ್ಟು ರುಬ್ಬಿದ ತಕ್ಷಣ ಇಮಿಡಿಯೇಟು ನಾವು ದೋಸೆ ಮಾಡ್ಕೋಬೋದು. ಏನು ಅಂದರೆ ಬೆಳಗ್ಗೆ ಟೈಮ್ ನಾವು ನೆನೆ ಹಾಕೋದಕ್ಕೆ ಆಗಿಲ್ಲ ಅಂದರೆ ಈ ರೀತಿಯಲ್ಲಿ ನೈಟ್ ನೆನೆಸಿ ಬೆಳಗ್ಗೆನೇ ಹಿಟ್ಟು ರುಬ್ಬಿ ಮಾಡ್ಕೋಬೋದು. ನೋಡಿ, ನಾನು ಅಳತೆಗೆ ತೊಗೊಂಡಿರೋ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹಂಸ ಅಕ್ಕಿ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ತೊಗರಿಬೇಳೆ ಮತ್ತು 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, ಇದಿಷ್ಟನ್ನು ಹಾಕ್ಕೊಂಡಿರೋದು. ಹೆಸರುಬೇಳೆ ಮತ್ತು ಕಡಲೆಬೇಳೆ ಜಾಗದಲ್ಲಿ ಹೆಸರು ಕಾಳು ಅಥವಾ ಕಡಲೆಕಾಳು ಕೂಡ ಹಾಕ್ಕೋಬೋದು. ಹಾಗೆ 1 ಹಿಡಿಯಷ್ಟು ಅವಲಕ್ಕಿ ಹಾಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4-5 ಸಲ ವಾಶ್ ಮಾಡ್ಕೋಬೇಕು. ನೋಡಿ, ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ 4-5 ಸಲ. ಇವಾಗ ಇದು ಪೂರ್ತಿ ಮುಳುಗೋ ರೀತಿಯಲ್ಲಿ ನೀರು ಹಾಕಿ ನೆನೆ ಇಡಬೇಕು. ಓವರ್ ನೈಟ್ ಫುಲ್ಲು ನೆನೆ ಇಡಬೇಕು. ಬೆಳಿಗ್ಗೆ ಹಿಟ್ಟು ತಕ್ಷಣ ರುಬ್ಬಿ ದೋಸೆ ಮಾಡ್ಕೋಬೋದು. ನೋಡಿ, ನೈಟ್ ನಾನು ನೆನೆ ಹಾಕಿದ್ನಲ್ಲ, ನೀಟಾಗಿ ನೆಂದಿದೆ ನೋಡ್ಬೋದು. ಇವಾಗ ಇದನ್ನು ದೋಸೆ ಹಿಟ್ಟಿಗೆ ನಾವು ಯಾವ ರೀತಿ ರುಬ್ಕೋತೀವಿ ಅದೇ ರೀತಿ ರುಬ್ಕೊಂಡು ಇದನ್ನು ಇಮಿಡಿಯೇಟ್ ನಾವು ದೋಸೆ ಮಾಡ್ಕೋಬೋದು. ಈಗ ಇದು ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೋತೀನಿ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕು. ನೋಡಿ, ತರಿಯಾಗಿ ರುಬ್ಕೊಂಡ್ರೆ ಏನಾಗುತ್ತೆ ಅಂದರೆ ದೋಸೆ ತೆಳುಗೆ ಬರಲ್ಲ, ಇನ್ನೂ ದಪ್ಪ ಅನಿಸ್ಬಿಡುತ್ತೆ. ಹಾಗಾಗಿನೇ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ನೋಡ್ಬೋದು. ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ದೋಸೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಶುಂಠಿ ಮಾತ್ರ ಬಳಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಳಕೆ ಕಾಳುಗಳು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಜಾಸ್ತಿ ಅನಿಸ್ಬಿಡುತ್ತೆ ಅಂತ ನಾನು ಶುಂಠಿ ಮಾತ್ರ ಹಾಕ್ತಾಯಿದ್ದೀನಿ. ಬೇಕಿರೋರು ಇದಕ್ಕೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಏನಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎದೆ ಉರಿ ಮತ್ತು ಹೊಟ್ಟೆ ಉರಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾಯಿಲ್ಲ ಹಸಿಮೆಣ್ಸಿನ್ಕಾಯಿ. ಇದನ್ನ ಚೆನ್ನಾಗಿ ನುಣ್ಣಗೆ ನೋಡಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ಇದು ಲೈಟ್ ಕ್ರೀಮ್ ಕಲರ್ ಆಗಿರುತ್ತೆ, ಯಾಕಂದರೆ ಬೇಳೆ ಎಲ್ಲ ಹಾಕಿರೋದ್ರಿಂದ. ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋ ಅಂಥದ್ದು ಕೂಡ ರುಬ್ಕೊತೀನಿ. ನೋಡಿ, ನಾವು ಯೂಶ್ವಲಿ ಏನು ದೋಸೆ ಮಾಡ್ಕೊತೀವಿ ಅದಕ್ಕಿಂತ ಇದು ಬ್ಯಾಟರ್ ಸ್ವಲ್ಪ ತೆಳುವಾಗಿರಬೇಕು. ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಸೇರಿಸಿದ್ದೀನಿ. ಮತ್ತು ಇನ್ನೇನಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಹಾಕಿದಾಗ ಮಾತ್ರ ಶುಂಠಿ ಹಾಕಿರ್ತೀವಿ, ಹಾಗಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಎಲ್ಲನೂ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಿರೋ ಅಷ್ಟು. ಸೋಡಾ ಏನೂ ನಾನು ಹಾಕೋದಿಲ್ಲ. ನಾನು ಯೂಶ್ವಲಿ ಯಾವ ಇಡ್ಲಿ ದೋಸೆಗೂ ಸೋಡಾ ಹಾಕೋದಿಲ್ಲ. ನೋಡಿ, ಉಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ತಿರುಗಿಸ್ಕೊತೀನಿ. ನೋಡಿ, ಇದು ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ. ಇದು ಹಿಟ್ಟು ರುಬ್ಬಿದ ತಕ್ಷಣವೇ ಮಾಡ್ಕೊತಾ ಇರೋದು, ಸೋಡಾ ಏನೂ ಹಾಕಿಲ್ಲ. ನೋಡಿ, ತವಾಗ ಕೂಡ ಆಲ್ರೆಡಿ ಇಟ್ಟಿದ್ದೀನಿ ಕಾಯೋದಕ್ಕೆ. ನಾರ್ಮಲಾಗಿ ಏನು ದೋಸೆ ಹಾಕೋತೀವಿ ಅದೇ ರೀತಿಯೇ ಹಾಕ್ಕೊಳ್ಳೋದು. ನೋಡಿ, ಕಲರು ಲೈಟ್ ಕ್ರೀಮ್ ಕಲರ್ ಬಂದಿರುತ್ತೆ. ಏನು ಅಂದರೆ ಹೆಸರುಬೇಳೆ ಜಾಗದಲ್ಲಿ ಹೆಸರು ಕಾಳು ಹಾಕಿದರೆ ನಾವು ನೆನೆ ಹಾಕಿ ಅದು ಕಲರು ಸ್ವಲ್ಪ ಲೈಟ್ ಗ್ರೀನಿಶ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ಬೇಳೆನೇ ಹಾಕಬೇಕು ಅನ್ನೋದೇನಿಲ್ಲ. ಕಡಲೆಬೇಳೆ ಜಾಗದಲ್ಲಿ ಕಡಲೆಕಾಳು, ಹೆಸರುಬೇಳೆ ಜಾಗದಲ್ಲಿ ಹೆಸರು ಕಾಳು ಈ ಥರ ಹಾಕ್ಕೊಂಡ್ರು ಕೂಡ ಒಳ್ಳೆಯದೇ. ನೋಡಿ, ನೀಟಾಗಿ ಬಂದಿದೆ. ದೋಸೆ ನಾವು ನಾರ್ಮಲಾಗಿ ಹೆಂಗೆ ಮಾಡ್ತೀವಿ ಅದೇ ರೀತಿಯೇ ಬರುತ್ತೆ. ಅವಲಕ್ಕಿ ಹಾಕಿರೋದ್ರಿಂದ ಇನ್ನೂ ಕೆಂಪಗಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಅಥವಾ ಎಣ್ಣೆ ನಿಮ್ಮ ಅನುಕೂಲ.
ಯಾವ್ದಾರ ಹಾಕ್ಬೋದು, ನೋಡ್ಬೋದು ನೀಟಾಗಿ ಬರುತ್ತೆ. ನಾರ್ಮಲಾಗಿ ಏನು ಅಕ್ಕಿ ನೆನೆಸಿ ಮಾಡ್ತೀವಿ ದೋಸೆ, ಅದಕ್ಕಿಂತಲೂ ಇದೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ದೋಸೆ ಏನಾದ್ರು ನೆನೆ ಹಾಕೋದು ಮರ್ತು ಹೋದರೆ ಈ ರೀತಿ ನೈಟ್ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಂಡು ಇಮಿಡಿಯೇಟ್ ನಾನು ದೋಸೆಗಳು ಹಾಕ್ಕೊತೀನಿ. ಈ ರೀತಿ ನಾನು ದೋಸೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ.